ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ, ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನಮ್ಮ ಮಧ್ಯದಲ್ಲಿ ದರೋಜಿಯಿಂದ ಅನಿತಕ್ಕವರಿದ್ದಾರೆ, ಅವರ ಕುಟುಂಬದವರು, ಪಿಚ್ಚಯ್ಯವರು. ಈ ಸಮಯದಲ್ಲಿ ದೇವರು ಅವ್ರ ಜೀವಿತದಲ್ಲಿ ಮಾಡಿದಂಥ ಮೇಲನ್ನು, ಆಶೀರ್ವಾದವನ್ನು ಸಾಕ್ಷಿಯಾಗಿ ಹೇಳಲಿಕ್ಕಿದ್ದಾರೆ. ಈ ಸಾಕ್ಷಿಯನ್ನು ನಾವು ಈ ಸಮಯದಲ್ಲಿ ಕೇಳೋಣ. ಅಕ್ಕ, ನಿಮ್ಮ ಜೀವಿತದಲ್ಲಿ ದೇವರು ಮಾಡಿದ ದೇವ್ರ ಜೀವನ ಬಹಳ ಅದ್ಭುತ ಕಾರ್ಯ ಮಾಡ್ಯಾರ. 2 ವರ್ಷದಿಂದ ನಾವು ಗಂಡ ಐತಿ ಬಹಳ ದೂರ ಇದ್ವಿ. ಫೋನಲ್ಲಿ ಮಾತಿಲ್ಲ, ಏನಿಲ್ಲ. ಮನೆಯಾಗ ಹೆಣ್ಮಗಳು ಅತ್ತೆದು ಬಹಳ ಕಿರಿಕಿರಿ ಇತ್ತು ನನಗೆ. ದೇವ್ರ ಕೃಪಾ ಆಶೀರ್ವಾದದಿಂದ ಬಹಳ ಚಿಂತೆ, ನೋವಿನಲ್ಲಿ, ದುಃಖನಲ್ಲಿದ್ದೆ. ನಮ್ಮಮ್ಮಗೆ ಬಹಳ ಹುಷಾರಿದ್ದಿಲ್ಲ. ದೇವರು ಸಹಾಯ ಮಾಡಿದ. ಹೋಗ್ಬೇಕಾದ್ರೆ ಕೂಡೂರಿಂದ ಜನ ನೀವು ಎಲ್ಲಿ ಹೋಗ್ತೀರಿ ಅಂತ ಕೇಳಿ, ನಾನು ಚರ್ಚಿಗೆ ಹೋಗ್ತೀವಿ ಅಂದರು. ಚರ್ಚೆ ಎಲ್ಲೈತೆ ಅಂತ ಕೇಳಿದೆ. ಬಾದ್ರಲಾಗ ಐತೆ, ಬಾದ್ರಲ್ಲ ಎಲ್ಲೈತೆ ಅಂದರೆ ಅವ್ರ ಜೊತೆಗೆ ಹೋದೆ. ನಾನು ಅವತ್ತು ಫಸ್ಟ್ನೇ ದಿನ ನಾನು ಓದಿನ ದೇವ್ರ ವಾಕ್ಯ ಕೇಳಿದೆ. ದೇವ್ರು ನನಗಿರುವಂಥ ನೋವನ್ನೆಲ್ಲ ದೇವ್ರು ಕಳೆದ್ನ. ಅವತ್ತು ಭಾಳ ಖುಷಿ ಆಯಿತು. ಹಂಗೆ ಕಂಟಿನ್ಯೂ ವಾರ ಹೋಗ್ತಾನೇ ಇದ್ದೆ. ಎಷ್ಟು 2 ವಾರ ಹೋದೆ. 3ನೇ ವಾರದಲ್ಲಿ ಬಾದಲಪ್ಪ ಅವರು ಪಾಶು ನಮ್ಮ ಮನೆಯಲ್ಲಿ ಬಂದು ನನ್ನ ಸಮಸ್ಯೆನೆಲ್ಲ ಕೇಳಿದ್ರು. ಹೌದಮ್ಮ, ದೇವರು ಖಂಡಿತವಾಗಿ ನಿನ್ನ ಜೀವನದ ಕಾರ್ಯ ನಡೆಸ್ಕೊಡ್ತಾನ. ನೀನು ಚರ್ಚಿಗೆ ಬಾ, ನಿನ್ನ ಗಂಡ ದೂರ, ನಿನ್ನ ಗಂಡ ಬರ್ತಾನ, ನಿನ್ನ ಕುಟುಂಬ ಕಟ್ತಾನ, ದೇವ್ರು ನಿಮ್ಮ ಮಕ್ಕಳು ಕೊಡ್ತಾನ, ನಿನಗಿರುವಂಥ ಸಮಸ್ಯೆನೆಲ್ಲ ದೇವ್ರು ಬಿಡ್ತಾನ ಅಂತ ಬಾದಲಪ್ಪ ಅವರು ನಮ್ಮ ಮನೆಗೆ ಬಂದು ಹೇಳಿದ್ರು. ಅವಾಗ ಕಂಟಿನ್ಯೂ ಆಗಿ ಒಂದು 6-7 ತಿಂಗಳು ಬಂದೆ. ಹಾಗೆ ಬರ್ತಾ ಗಂಡ ಸ್ವಲ್ಪ ಫೋನ್ ಮಾಡೋಕೆ ಇದು ಮಾಡಿದ್ರು. ನಾವು ಸ್ವಲ್ಪ ಫೋನಲ್ಲಿ ಮಾತಾಡೋಕೆ ಹಚ್ಚಿದ್ವಿ. ಅವಾಗ ನಾನು ಹೇಳ್ದಿಲ್ಲಪ್ಪ, ನಾನು ಹೋಗಲ್ಲ, ಅವರೇ ಬಂದು ಕರ್ಕೊಂಡು ಹೋಗ್ಬೇಕಂತೆ. ಆದರೂ ದೇವರು ಕೃಪದಿಂದ ದೇವ್ರ ಹತ್ರ ಕಲಿಸಿದ ನನಗೆ ಸೂಚನೆ ಕೊಟ್ಟನ. ಸ್ವಲ್ಪ ನನ್ನ ಗಂಡಗ ಒಟ್ಟಿಗೆ ಹಗ್ಗ ಹಾಕಿ ಎಳ್ಕೊಂಡು ಬಂದಂಗೆ ಆಯಿತು. ಮುಂದೆ ಪಾರಿವಾಳ ಬಂತು. ಅವಾಗ ದೇವ್ರೆ ನಿಜವಾಗ್ಲೂ ಬರ್ತಾ ನನ್ನ ಗಂಡ ಅನ್ಕೊಂಡೆ. 2 ವಾರ 3 ವಾರ ನನ್ನ ಗಂಡ ಬಂದ ಕರೆಯಾಕ ನಾವು ಹೋದ್ವಿ. ಅದು ಮಕ್ಕಳೆಲ್ಲ ಅಂದರೆ ಏನಾಗಲ್ಲ, ಅಪ್ಪ ಬಂದಾರ ನಾವು ಹೋಗ್ತೀವಿ ಊರಿಗೆ. ಹೋಗಮ್ಮ, 1 ವರ್ಷದೊಳಗೆ ನಿಮಗೆ ಮಕ್ಕಳು ಆಗ್ತಾವ ಅಂದರು ಮಾಸ್ಟಪ್ಪ ಅವರು. ಹೋದೆ. 1 ವರ್ಷದೊಳಗೆ ಹೋಗಿ 1-2 ತಿಂಗಳು ಹೋದೆ. ಮತ್ತೆ ಬಂದೆ. ಸ್ವಲ್ಪ ಮಾಸ್ಟಪ್ಪ ಉಡಿ ತುಂಬಿದ್ರು, 2 ಹಣ್ಣು ತುಂಬಿದ್ರು. 2 ಹಣ್ಣು ಇವೇನು ಮಾಡ್ಲಪ್ಪ ಅಂದು ಬಸ್ನ ತಿರ್ಕಂತ ಹೋಗಮ್ಮ ಅಂದ. ಅವು ತಿರ್ಕಂತ ಹೋದ್ರೆ ಅವು 2 ಮುಟ್ಟು ಹಂಗೆ ನಿಂತ್ಕೊಂಡು 2 ಮಕ್ಕಳು. ಎಷ್ಟು ವರ್ಷಗಳಾದ್ಮೇಲೆ ನಿಮಗೆ ದೇವ್ರ? 7 ವರ್ಷ. ಯಾಕೆ ಯಜಮಾನ್ರು ಯಾಕೆ ಬಿಟ್ಟಿದ್ರು? ಮಕ್ಕಳ ಸಲುವಾಗಿ, ತಾಯಿ ಸಲುವಾಗಿ, ತಂಗಿ ಮಕ್ಕಳೆಲ್ಲ ಒಬ್ಬೇ ಮಗ ಬೇಕಾದಂಗೈತೆ. ಮಕ್ಕಳೆಲ್ಲ ಬೇರೆ ಮಕ್ಕಳು ಸಾಕಂತಿದ್ವಿ. ಯಾರು ಸ್ವಲ್ಪ ತಿಂದ್ರು ಹೋಗ್ಬಿಡ್ತಿದ್ರು. 7 ವರ್ಷದ తర్వాత ನನಗೆ ದೇವರು 2 ಮಕ್ಕಳು ಕೊಟ್ಟಿದ್ದಾನೆ. ಮಕ್ಕಳಾಗಲಾರದ ಸ್ಥಿತಿಯಿಂದ ದೇವರ ಆಲಯಕ್ಕೆ, ದೇವರ ಸನ್ನಿಧಾನಕ್ಕೆ ಯಜಮಾನನ ಬಿಟ್ಟಂತ ಸ್ಥಿತಿಯಿಂದ ಇರುವಂಥ ಸಮಯದಲ್ಲಿ ದೇವರ ಅದ್ಭುತವಾಗಿ ಆ ಒಂದು ಬಾದರ್ಲಿ ಮೃತ್ಯುಂಜಯ ಮಠಕ್ಕೆ ಬಂದಂಥ ಸಮಯದಲ್ಲಿ ಅಪ್ಪವರು ಹಣ್ಣುಗಳನ್ನು ಪ್ರಾರ್ಥನೆ ಮಾಡಿ ಕೊಟ್ಟಂಥ ಸಮಯದಲ್ಲಿ 2 ಮಕ್ಕಳು, ಅವಳಿ ಜವಳಿ ಮಕ್ಕಳನ್ನು ದೇವರ ಅದ್ಭುತವಾಗಿ ಸಹೋದರಿ ಅನಿತಾ ಅವರ ಜೀವಿತದಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಬೇರೆ ಒಂದೇ ಸಾರಿಗೆ ಅವಳಿ ಜವಳಿ ಮಕ್ಕಳನ್ನು ದೇವರು ಅನುಗ್ರಹ ಮಾಡಿ ಅವರ ಜೀವಿತದಲ್ಲಿ ಇರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ದೇವರು ಪರಿಹಾರವನ್ನು ಕೊಟ್ಟಿದ್ದಾರೆ. ದೇವರು ಈ ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ. ಇನ್ನು ಈ ಒಂದು ಸಾಕ್ಷಿ ಇನ್ನು ಅನೇಕರ ಜೀವಿತದಲ್ಲಿ, ಅನೇಕ ಮಕ್ಕಳಾಗಲಾರದಂಥ ಸ್ಥಿತಿಯಲ್ಲಿರ್ತಕ್ಕಂಥ ಸ್ತ್ರೀಯರಿಗೆ ಒಂದು ಒಳ್ಳೆಯ ಸಾಕ್ಷಿಯಾಗಿ ಅನೇಕರು ದೇವರ ಸನ್ನಿಧಾನಕ್ಕೆ ಬರಲಿಕ್ಕಾಗುವಂತೆ ಸಹಾಯ ಮಾಡಿ ನಡೆಸಲಿ. ಆಮೇನ್. ಆಮೇನ್. ಓಕೆ, ದೇವರು ಈ ಸಾಕ್ಷಿಯನ್ನು ಆಶೀರ್ವಾದ ಮಾಡಲಿ. ಆಮೇನ್.